ನಾವು ಬಂದು ಮಾವಾರು ಹಿಂಗೆ ಮಾಡಕತ್ತಾರ ಅಂತ ಹೇಳಿದ್ರು. ಅತ್ತೆಯರು ನಾರ್ಮಲ್ ಅದಾರ. ಮೋಸ್ಟ್ಲಿ ಸಂಸಾರ ಚಂದಾಗಿರ್ಬೇಕು ಅಂತಂದ್ರೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಗೆ ನಂಬಿಕೆ ಇದ್ರೆ ಸಾಕನ್ನಾಕ ಇದು ಸಾಕ್ಷಿ ನೋಡ್ರಿ. ನಡ್ರಿ ಇನ್ನ ಹೇಳೋದಂತೂ ಮುಗೀತಲ್ಲ. ಎಲ್ಲಿ ಅದನ್ನ ಹೇಳ್ಬೇಕು, ಹೆಂಗೆ ಹೇಳ್ಬೇಕು ಒಂದು ಗೊತ್ತಿಲ್ಲ. ಇದನ್ನ ಕಲಿತ ಬಂದಾವ ನಾನರ್ಗತೆ ಮಾಡ್ತಾವು. ಇಲ್ಲೇನು ಇನ್ನೂ ಕರಡಿ ಕುಣಿಯಕತ್ತೈತೇನ? ನಡ್ರಿ ಏನಾಗೈತೆ ನೋಡೋಣಂತ. ನಡ್ರಿ ಹೋಗೋನು. ನೋಡ್ರಿಲೇ, ಅಲ್ಲಿ ಹೋದ ತಕ್ಷಣ ದಿಢೀರಂತ ಏನು ಕೇಳಕ್ ಹೋಗ್ಬೇಡ್ರಿ. ನಾನೆಲ್ಲ ಅವ್ರನ್ನ ಚೆಕ್ ಮಾಡ್ತಾನೆ ಅಂತ. ನೀವು ಸುಮ್ಮನೆ ಏನು ಗೊತ್ತಿಲ್ಲ ಅನ್ನರ್ಗತೆ ನಿಮ್ ಕೆಲಸದಾಗ ನೀವು ಇದ್ಬಿಡ್ರಿ. ತಿಳಿತಾನಿಲ್ಲ ನಾ ಹೇಳಿದ್ದು? ಹ್ಞೂ ರೀ ಅತ್ತೆಯರ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡಿ ಆಡಿ. ಬಾಳ ಚಂದ ಹಾಡು ಹೇಳಕತ್ತೀರಿ. ಈ ಎಲ್ಲಾ ಕಡೆನೂ ನಾನ ಕಾಣಿಸಕತ್ತೇನೇನ? ಪಾರು, ಯಾವಾಗ ಬಂದ್ರಿ ನೀವು? ಬಂದಿದ್ದು ಗೊತ್ತಾಗ್ಲಿಲ್ಲ. ಎಲ್ಲಿ ಹೋಗಿದ್ರಿ 3 ಮಂದಿನೂ? ಅಯ್ಯ ನಿಮ್ಮ ಈಗರ ಎಂತ ಚಂದ ಹಾಡು ಹೇಳಕತ್ತಿದ್ರಿ. ನಮ್ಮ ನೋಡಿದ ರೂಮ್ದ ಮಕ್ಳಿ ಇದ್ಯಾಕ ಕರೆಂಟ್ ಹೊಡೆದಕ್ಕೆ ಹಾಕಿಕತ್ತೆ ಶಾಕ್ ಆಗಿರಲ್ಲ. ಯಾಕ್ರಿ? ಅಯ್ಯಯ್ಯ, ಪೈಕಿ ಯಾವಾಗ ಬಂದಾಳೋ ಏನೋ. ನಾನು ಫೋನ್ಯಾಗ ಮಾತಾಡೋ ಮುಂದೆ ಮಾತ್ರ ಬಂದಂಗೆ ಕಾಣಲ್ಲ. ಅವಾಗ ಏನಾರು ಬಂದಿದ್ಲು ಅಂತಂದ್ರೆ ಎಷ್ಟೊತ್ತಿಗಾಗ್ಲಿ ಚಂಡಿ ಚಾಮುಂಡಿ ಅವತಾರ ಎಲ್ಲ ಇಲ್ಲೇ ತೋರಿಸ್ತಿದ್ಲು. ಇಲ್ಲ, ಇದಕ್ಕೇನಾರ ಒಂದು ಐಡಿರಿಯಾ ಮಾಡಬೇಕ. ಅದು ಪಾರು, ನಾನು ನಮ್ದು ಮದುವೆಯಾಗಿ ಹೊಸದಾಗಿ ಬರೋ ಹೊತ್ನ್ಯಾಗ ನೀನು ಹೆಂಗೆ ಚಂದ ಕಾಣ್ಸಕತ್ತಿದ್ದೆಲ್ಲ ಅದನ್ನ ಕಲ್ಪನೆ ಮಾಡ್ಕೊಂತ ಹಾಡು ಹೇಳಾಕತ್ತಿದ್ದೆ. ನಿದ್ದಿಡಿರಂತ ಬಂದು ಒದ್ಬಿಟ್ಟಲ್ಲ, ಅದಕ್ಕೆ ಸ್ವಲ್ಪ ಮನಸ್ಸು ಗೊಂದಲಾಗೈತೆ ಅಷ್ಟ. ಏನಾಗಕತ್ತೈತಿ ಅಂತ ಹೇಳಿ ಪತ್ತೆ ಹಚ್ಚಿ ಹಂಗ ನಡ್ರಿವಾ ಪದ್ಮ ಕಲ್ಯಾಣಿ ಮನಿ ಒಳಗ ಏನ್ ಹಾರಿ ಐತಿ ಅದನ್ನ ಮಾಡಿ ನಡ್ರಿ. ಇವ್ರು ಹಂಗ ಖಾಲಿ ಹೊತ್ನ್ಯಾಗ ಇಲ್ಲ ಬರದ್ ಏನೇ ಯೋಚನೆ ಮಾಡ್ಕೊಂತ ಹಾಡು ಹೇಳ್ಕೊಂತ ಕುಂತಾರ. ನಡ್ರಿ ಹಾರೆ ಬಗ್ಸಿ ಮಾಡಿ ನಡ್ರಿ. ಅಲ್ಲ ಪದ್ಮ, ನಾವು ಅತ್ತೆಯರ್ ಬಂದು ಮಾವರಿಗೆ ಏನಾರ ಬೈದು ಜಗಳ ಮಾಡ್ತಾರ ಅಂತ ಅನ್ಕೊಂಡ್ರೆ ಇವ್ರೇನ ನಮ್ಗ ಅತ್ತೆಯರ್ ಮಂತ್ರ ಹಾಕ್ಬಿಟ್ರು. ಅತ್ತೆಯರು ಹೆಂಗ ಪ್ಲಾನ್ ಮಾಡ್ತಾರ ಅಂತ ಹೇಳಿ ನಮ್ಗ ಗೊತ್ತಾಗಂಗಿಲ್ಲ. ನಾವಂತೂ ನಮ್ ಕಣ್ಣಿಗೆ ಕಂಡಿದ್ದು ಹೇಳೇವೇನಿಲ್ಲ. ಇನ್ಮೇಲೆ ಅವ್ರಿಗೆ ಬಿಟ್ಟಿದ್ದು. ಚಲೋ ಆದ್ರೂ ಕೆಟ್ಟಾದ್ರೂ ಅವ್ರ ನೋಡ್ಕೊಂತಾರ. ನಡಿ ನಾವು ನಮ್ ಕೆಲಸ ಮಾಡೋಣಂತ. ಪಾರು, ನನಗ ಸ್ವಲ್ಪ ಮಾರ್ಕೆಟ್ನ್ಯಾಗ ಕೆಲಸ ಐತಿ, ಮಾರ್ಕೆಟ್ ಕಡೆ ಹೋಗಿ ಬರ್ತೇನೆ. ಹ್ಞೂ ಆಯ್ತು. ಮಾರ್ಕೆಟ್ನ್ಯಾಗ ಕೆಲಸ ಹೋದಿಲ್ಲ, ಹೋಗ್ ಬರ್ರಿ. ಮನ್ಯಾಗ ಏನ ನಡ್ಯಾಕತ್ತೈತಿ, ಆದ್ರ ನನ್ನ ಕಣ್ಣಿಗೆ ಬೀಳಾಕತ್ತಿಲ್ಲ ಅದ. ಈಗ ಸಸ್ತೇರ್ ಬಂದು ಹೇಳ್ಬಿಟ್ರ, ಅದ್ರ ಪ್ರಕಾರ ನಾ ಬಂದು ಏನಾರ ಗೌಡ್ರ ಜೊತೆ ಜಗಳ ಮಾಡಿದ್ರ ಸಸ್ತೇರ್ ಮುಂದೆ ನಮ್ಮ ಸಂಸಾರ ಸಣ್ಣದಾಕಿತ್ತು. ಬೇಡ, ಇದು ನಮ್ಮ ಮನ್ಯಾಗ ಯಾರಿಗೂ ಗೊತ್ತಾಗಲಾರ್ದಂಗ ನಾನು ಬಗೆಹರಿಸ್ತೇನೆ. ನಮ್ಮ ಈ ಕಾಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತ ಇರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಕನ್ನಡ ಚಾನಲ್.